ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ, ಸ್ಟೇಷನ್ಗೆ ಹೋದ್ರೆ ಅಲ್ಲೂ ಸಿಗಲ್ಲ, ಹೊರಗಡೆ ಹುಡುಕಿದ್ರೆ ಅಲ್ಲೂ ಸಿಗಲ್ಲ. ಮಾತೆತ್ತಿದ್ರೆ ಸಾಕು ಬರೀ ಹೆಂಡತಿ ತಂಗಿ ಮನೇಲಿ ಇರ್ತೀನಿ ಅಂತಾರೆ. ಅವ್ರ ಹೆಂಡತಿ ಜೊತೆ ಇರೋದಕ್ಕಿಂತ ಅವ್ರ ಹೆಂಡತಿ ತಂಗಿ ಜೊತೆನೆ ಜಾಸ್ತಿ ಇರ್ತಾರೆ ಅನ್ಸುತ್ತೆ. ಅವ್ರ ಹೆಂಡತಿ ತಂಗಿ ಮನೇಲಿ ಅವ್ರಿದ್ರೆ ನಿಮ್ಗೇನ್ ಗೌಡ್ರಿ ತೊಂದ್ರೆ? ನನ್ನ ಹೆಂಡತಿ ತಂಗಿ ಇಲ್ಲ ಅಂತ ಅಲ್ಲ ಸಮರ್ಥ. ಹಿಂಗೆ ಆದ್ರೆ ಇವ್ರ ಪಬ್ಲಿಕ್ ನ ಹೆಂಗಪ್ಪ ಕಾಪಾಡ್ತಾರೆ? ಗೌಡ್ರೆ ಪಾಪ ಅವರು ಎಷ್ಟು ಅಂತ ಕಾಪಾಡ್ತಾರೆ? ಅವ್ರ ಕೆಲ್ಸನ ಅವ್ರು ನೋಡ್ಕೋಬೇಕಲ್ವಾ? ಅವ್ರಿಗೂ ಒಂದು ಪರ್ಸನಲ್ ಲೈಫ್ ಅನ್ನೋದು ಇದೆ ತಾನೆ. ಅಪ್ಪ ಅದೇ ಬೇಕು ಕಥಾ ತೆಗಿ ಸಮರ್ಥ. ನಾವಿಲ್ಲಿ ದಿನ ಬಂದು ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊತಾ ಇಲ್ಲ. ಏನೋ ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊತೀವಿ. ಈಗ ಅವ್ರ ಪತ್ತೆನೇ ಇಲ್ವಲ್ಲ. ನಮ್ ಜೀವನದಲ್ಲಿ ಇಂಥ ಸಮಸ್ಯೆಗಳು ಬರುತ್ತೆ ಅಂತ ನಾವು ಹುಷಾರಾಗಿರ್ಬೇಕು. ನೀವ್ ಮಾಡ್ಕೊಂಡಿರೋ ಒಂದೇ ಒಂದು ಎಡವಟ್ಟಿಂದ ನಾವೆಲ್ಲರೂ ಅನುಭವಿಸೋಂಗಾಗೋಯ್ತು. ನೀನ್ ಹೇಳೋದು ಕರೆಕ್ಟ್ ಆಗಿದೆ ಬಿಡು. ಈಗಿನ ಕಾಲದಲ್ಲಿ ಯಾರನ್ನೂ ಅಷ್ಟು ಈಸಿಯಾಗಿ ನಂಬಕ್ ಆಗಲ್ಲ. ಬಲಗೈ ನಂಬಿದ್ರೆ ಎಡಗೈ ನಂಬಕ್ಕಾಗಲ್ಲ, ಎಡಗೈ ನಂಬಿದ್ರೆ ಬಲಗೈ ನಂಬಕ್ಕಾಗಲ್ಲ. ಪಾಪ ಚಂದ್ರು ಕಷ್ಟದಲ್ಲಿದ್ದಾನಂತ ಸಹಾಯ ಮಾಡಕ್ ಹೋಗಿ ಶ್ಯೂರಿಟಿ ಹಾಕ್ಬಿಟ್ಟೆ, ಆದ್ರೆ ನನಗೆ ಮೋಸ ಮಾಡ್ಬಿಟ್ಟ. ಏನು ಮಾಡಕ್ಕಾಗಲ್ಲ ಗೌಡ್ರೆ, ಜೀವನದಲ್ಲಿ ಏಳು ಬೀಳು ಸಹಜ. ಇಂಥ ಟೈಮಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕು. ಇನ್ಸ್ಪೆಕ್ಟರ್ ಕಡೆಯಿಂದ ನಾವ್ ಯಾವ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಏನೇ ಆದ್ರೂ ನಾವೇ ಮಾಡ್ಬೇಕು. ಏನ್ ಮಾಡೋದು? ನಾವೇನು ಮಾಡಕ್ಕಾಗಲ್ಲ. ಇದಕ್ಕೆಲ್ಲ ಗಯ್ಯಾಳಿಗಳ ಸಪೋರ್ಟ್ ಬೇಕೇ ಬೇಕು. ಬಾ ಮನೆಗೆ ಹೋಗಿ ಚರ್ಚೆ ಮಾಡೋಣ. ಇಷ್ಟಕ್ಕೆ ಖುಷಿ ಪಟ್ಬಿಟ್ರೆ ಹೇಗೆ? ಮದ್ವೆ ಆದ್ಮೇಲೆ ಇನ್ನೆಷ್ಟು ಖುಷಿ ಪಡ್ತೀಯಾ? ಅಕ್ಕ, ನನ್ಗೆ ಈ ಮನೇಲಿರೋದಕ್ಕಿಂತ ನಾವಿಲ್ಲಿ ಹೇಳ್ದಾಗೆಲ್ಲ ಆಗ್ತಿದ್ಯಲ್ಲ ಅನ್ನೋದೇ ಸಂತೋಷ. ಅದಕ್ಕೆ ಅಲ್ವಾ ನಾವ್ರ ಅಂದಾಗೆಲ್ಲ ಅನ್ನಿಸ್ಕೊಂಡಿದ್ದು. ಅದ್ರಲ್ಲೂ ಆ ಅನ್ಪೂರ್ಣ ಅಂದಿರೋದೆಲ್ಲ ನೆನ್ಸ್ಕೊಂಡ್ರೆ ನಂಗೆ ಮೈಯೆಲ್ಲ ಉರಿಯುತ್ತಕ್ಕ. ಯೋಚನೆ ಮಾಡ್ಬೇಡ್ವೆ. ಈ ಮನೆ ಸೊಸೆ ಆದ್ಮೇಲೆ ನೀನ್ ಮಾಡ್ಬೇಕಾಗಿರೋಂತಹ ಮೊದಲನೇ ಕೆಲಸ ಏನು ಅಂದ್ರೆ ಈ ಮನೇಲಿರೋಂಥವ್ರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಆಚೆ ಹಾಕೋಂಥದ್ದು. ಅದಾದ್ಮೇಲೆ ನೋಡು, ನೀನೇ ಈ ಮನೆಗೆ ಮಹಾರಾಣಿ ಆಗ್ಬಿಡ್ತೀಯ. ಇಲ್ಲ ಅಕ್ಕ, ಅಷ್ಟು ಸುಲಭವಾಗಿ ನಾನು ಒಪ್ಕೊಳ್ಳೋದಿಲ್ಲ. ನಮ್ಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟವ್ರನ್ನ ಅಷ್ಟು ಸುಲಭವಾಗಿ ಕಳಿಸ್ಬಾರ್ದು. ನಾವು ತಪ್ಪು ಮಾಡ್ಬಿಟ್ವಿ ಅಂತ ಅವ್ರು ನರಳಿ ಈ ಮನೆಯಿಂದ ಅವರೇ ಹೋಗ್ಬೇಕು. ಹಾಗೆ ಮಾಡ್ತೀನಿ. ನೀನು ಆದಷ್ಟು ಆ ಸೀತಮ್ಮನ ಬಕ್ರಾ ಮಾಡ್ತಾ ಇರು. ಆ ಸೀತಮ್ಮ ನಮ್ ಪರವಾಗಿ ಇರೋವರೆಗೂ ನಾವಿಲ್ಲಿರೋದಕ್ಕೆ ಅವಕಾಶ ಜಾಸ್ತಿ ಇದೆ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ ಅಕ್ಕ. ಸಮರ್ಥನ ಮದ್ವೆ ಆದ್ಮೇಲೆ ಈ ರೀತಿ ಮೋಸ ಮಾಡೋದನ್ನೆಲ್ಲ ಬಿಟ್ಬಿಟ್ಟು ಅವ್ರ ಸೊಸೆಯಾಗಿದ್ಬಿಡೋಣ ಅಂತ ಅನ್ಕೊಂಡಿದೀನಿ. ಇದಕ್ಕೆ ನೋಡು ನಿನಗೆ ತಲೆ ಇಲ್ಲ ಅನ್ನೋದು. ಸೀತಮ್ಮ ಹತ್ರ ಇರೋ ಈ ಜುಜುಬಿ ಆಸ್ತಿಗೇನೆ ನೀನ್ ಸಾಕು ಅನ್ಕೊಂಡ್ಬಿಟ್ರೆ ಮುಂದೆ ಬರೋ ಕೋಟಿಗಟ್ಲೆ ಆಸ್ತಿಗೆ ಏನ್ ಮಾಡ್ತೀಯ ಹೇಳು? ಎಷ್ಟೇ ಕೋಟಿ ಇದ್ರು ಇಂಥ ಮನೆ ಸಿಗುತ್ತೇನಕ್ಕ? ಹಾಗಂತ ನೀನು ಅವನ ಮದ್ವೆ ಆಗ್ತೀನಿ ಅಂತ ಕನಸು ಕಾಣ್ಬೇಡ. ನಿನ್ನ ಒಪ್ಕೊಂಡಿರೋದು ಆ ಸೀತಮ್ಮ ಮಾತ್ರ, ಆ ಸಮರ್ಥ ಅಲ್ಲ. ಸಮರ್ಥ ಏನಾದ್ರೂ ಉಲ್ಟಾ ಹೊಡೆದ್ರೆ ಆಗ ನೀನೇನ್ ಮಾಡ್ತೀಯ ಹೇಳು? ಅದಕ್ಕೆ ಆದಷ್ಟು ಬೇಗ ಐಡಿಯಾ ಮಾಡಿ ಸೀತಮ್ಮ ಹತ್ರ ಇರೋ ಆಸ್ತಿ ಎಲ್ಲ ನಿನ್ ಹೆಸರಿಗೆ ಬರ್ಸ್ಕೊಳಕ್ಕೆ ಪ್ಲಾನ್ ಮಾಡ್ಕೋ. ಆಮೇಲೆ ನೋಡು, ಅವ್ನ್ ಮದ್ವೆ ಆದ್ರೆ ಆಗ್ಲಿ ಬಿಟ್ರೆ ಬಿಡ್ಲಿ, ಒಂದ್ಸಲ ನಮ್ಗೆ ಆಸ್ತಿ ಎಲ್ಲ ಕೈಗೆ ಬಂದ್ಮೇಲೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಹೌದಕ್ಕ, ನೀವ್ ಹೇಳ್ತಿರೋದ್ ಸರಿಯಾಗಿದೆ. ದುಡ್ಡಿದ್ರೆ ಇವನಿಲ್ಲ ಅಂದ್ರೆ ಇನ್ನೊಬ್ಬನ್ ಮದ್ವೆ ಆಗ್ಬೋದಲ್ಲ. ಇನ್ನೊಂದು, ಗುಲಾಬಿ ಡೈವರ್ಸ್ ಕೊಡ್ದೇನೆ ಸಮರ್ಥನ ನೀನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಪೊಲೀಸ್ ಕೇಸ್ ಆಗುತ್ತೆ. ಇಂಥ ವಿಷಯ ಇಟ್ಕೊಂಡು ತುಂಬಾ ಆಟ ಆಡಿಸ್ಬಿಡ್ತಾಳೆ. ಹಾಗಾಗಿ ಆದಷ್ಟು ಬೇಗ ಅವ್ರಿಬ್ರಿಗೂ ಡಿವೋರ್ಸ್ ಕೊಡ್ಸೋದನ್ನ ನೋಡು. ಡಿವೋರ್ಸ್ ಏನಾದ್ರೂ ಆಗ್ಬಿಟ್ರೆ ನಾವ್ ಅರ್ಧ ಗೆದ್ದಂಗೆ, ಆಸ್ತಿ ನಮ್ ಕೈಗೆ ಬಂದ್ಬಿಟ್ರೆ ಪೂರ್ತಿ ಗೆದ್ದಂಗೆ. ನೋಡ್ತಾ ಇರಿ ಇನ್ ಮುಂದೆ ನನ್ನ ಆಟ ಏನು ಅಂತ. ಒಳ್ಳೇದಾಗ್ಲಿ ಕಣೆ, ಕೋಟಿ ಕೋಟಿ ದುಡ್ಡು ಬರ್ಲಿ. ಅದಾದ್ಮೇಲೆ ನೋಡು, ಒಳ್ಳೆ ಹುಡುಗನ್ನ ನೋಡಿ ನಿನಗ್ ಮದ್ವೆ ಮಾಡ್ತೀನಿ. ಅವಾಗ ಅವನ ಜೊತೆ ಖುಷಿಯಾಗಿರುವಂತೆ. ಏನ್ ಮಾಡೋದು? ಇವ್ರನ್ನ ಎಷ್ಟು ದಿವಸ ಅಂತ ನಮ್ಮ ಮನೇಲೆ ಇಟ್ಕೊಳ್ಳೋದು? ಇವ್ರು ಎಂತವ್ರು ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಸೀತಮ್ಮಂಗ್ ಗೊತ್ತಾಗ್ತಿಲ್ಲ. ಅವ್ರನ್ನ ಮೀರಿ ನಾವೇನು ಮಾಡೋದಕ್ಕಾಗಲ್ಲ. ಇಲ್ಲ, ಏನಾದ್ರೂ ಒಂದ್ ಮಾಡ್ಲೇಬೇಕು. ಏನು ಯಾವಾಗ ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲಿಗೆ ಹೊಡೋಗೋದಂತ ಯೋಚನೆ ಮಾಡ್ತಾ ಇದ್ಯಾ? ಏಯ್, ಗಂಟು ಮುಟ್ಟೆ ಕಟ್ಬೇಕಾಗಿರೋದು ನಾನಲ್ಲ ಕಣೆ, ನೀನು. ನೋಡ್ತಾ ಇರು ನಿನ್ ದುರಹಂಕಾರನ ಹೇಗ್ ಮಟ್ಟ ಹಾಕ್ತೀನಿ ಅಂತ. ಹೇ, ನೀನ್ ಹೂವಾಗಿರ್ಬೋದ್ ಕಣೆ, ಆದ್ರೆ ನಾನು ಮುಳ್ಳು. ನನಗೆ ಚುಚ್ಚೋಕ್ ಮಾತ್ರ ಬರೋದು. ಚುಚ್ಚಿದ್ರೆ ಹೇಗ್ ನೋವಾಗುತ್ತೆ ಅಂತ ಗೊತ್ತಾಗಲ್ಲ. ಕೌರವರು ನಾವು ಗೆಲ್ತೀವಿ ಅಂತ ನಿಂತರನೆ ಮೆರೀತಿದ್ರು. ಆದ್ರೆ ಕೊನೆಗೇನಾಯ್ತು ಗೊತ್ತು ತಾನೆ? ಪಾಂಡವರ ಜೊತೆ ಕೃಷ್ಣ ಇದ್ದ ಹಾಗೆ
ನಮ್ ಜೊತೆ ಬಲರಾಮ ಇದ್ದಾನೆ. ನಿನ್ಗೊಂದ್ ಗತಿ ಕಾಣಿಸ್ಲಿಲ್ಲ ಅಂದ್ರೆ ನಾನ್ ಗುಲಾಬಿನೇ ಅಲ್ಲ. ನೀನ್ ಕುಡಿದಲ್ಲ ಇಷ್ಟ್ ಮಾತಾಡ್ತಿದ್ಯಾ, ಇನ್ ಕುಡಿದ್ರೆ ಇನ್ ಹೆಂಗ್ ಆಡ್ಬೋದು? ನೋಡು, ನೀನು ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ. ಬಾ, ಒಂದ್ 90 ಹಾಕೋಣ. ಛೀ, ಈ ನೈಟಿ ಹಾಕೋದು 90 ಹಾಕೋ ಅಭ್ಯಾಸ ನನಗಿಲ್ಲ. ಅಭ್ಯಾಸ ಇಲ್ದೆ ಹೋದ್ರೆ ಏನಂತೆ, ನಾನ್ ಅಭ್ಯಾಸ ಮಾಡಿಸ್ತೀನಿ. ನೀನ್ ನನ್ ಜೊತೆಲಿ ಸೇರ್ಕೋ, ಈ ಮನೇಲಿ ನಿನ್ನ ನಾನು ಉಳಿಸ್ತೀನಿ. ನೀನು ಈ ಮನೇಲಿ ನನ್ ಜೊತೆಲೇ ಇರ್ಬೋದು. ನೋಡು, ಚಿಕ್ಕ ಮಕ್ಳು ಜೊತೆ ಬೇಕಿದ್ರೆ ಗೆಳೆತನ ಬೆಳೆಸ್ತೀನಿ. ನಿನ್ನಂತ ಕಣ್ಣನ್ ಮಕ್ಳು ಜೊತೆ ಮಾತ್ರ ಅಲ್ಲ. ಸುಮ್ನೆ ಇಲ್ಲಿಂದ ಹೋಗ್ತಾ ಇರು. ಏಯ್, ಜಾಸ್ತಿ ಮೆರಿಬೇಡ. ಇನ್ ಸ್ವಲ್ಪ ದಿನದಲ್ಲೇ ಈ ಮನೆ ರಾಜ್ಯಭಾರ ನಂದಾಗುತ್ತೆ. ಆಮೇಲೆ ನಿನ್ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಒಬ್ಬೊಬ್ರನ್ನು ಅಯ್ಯೋ ಅನ್ನಿಸ್ಬಿಡ್ತೀನಿ. ಅಯ್ಯೋ ಅನ್ಸೋದಕ್ಕೆ ನೀನ್ ಇಲ್ಲಿದ್ರೆ ತಾನೆ. ಯಾವ ಜಲಲ್ ಕಂಬಿ ಎಣಿಸ್ತಾ ಇರ್ತೀಯೋ ಗೊತ್ತಿಲ್ಲ. ಅಷ್ಟಕ್ಕೂ ನನ್ ಸಮರ್ಥನ ನಿನಗ್ ಬಿಟ್ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇನ್ನು ಹಗಲ್ಗನ್ಸ್ ಕಾಣ್ತಿದ್ಯಲ್ಲ, ನೀನ್ ಎಷ್ಟೇ ಎಗರಾಡಿದ್ರು ಸೀತಮ್ಮ ನನ್ ಕಡೆ ಇರೋವರ್ಗೂ ನೀನೇನು ಮಾಡ್ಕೊಳ್ಳೋದಕ್ಕಾಗಲ್ಲ. ನೋಡುದಿಯಲ್ಲ ನಿನ್ ಬಾಯಿ ಹೇಗ್ ಮುಚ್ಚಿದ್ರು ಅಂತ. ಹಾಗಿದ್ಮೇಲೆ ಸಮರ್ಥ್ ನನ್ ಪಾಲಕ್ ಸಿಗ್ದೇ ಇರ್ತಾನ? ಏಯ್, ಹಗ್ಲಗನ್ಸ್ ಕಾಣ್ತಾ ಇರೋದು ನಾನಲ್ಲ, ನೀನು. ನೀನ್ ಎಂತೋಳು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ಸೀತಮ್ಮಂಗ್ ಗೊತ್ತಾಗ್ಬೇಕು ಅಷ್ಟೇ. ಅವ್ರಿಗೆ ಗೊತ್ತಾಗಿದ ತಕ್ಷಣ ನಿನ್ಗೊಂದ್ ಗತಿ ಕಾಣಿಸ್ಲಿಲ್ಲ ಅಂದ್ರೆ ನೋಡ್ತಾ ಇರು. ನವಿಲು ಗರಿ ಬಿಚ್ ಹಾರಾಡ್ತಿದೆ ಅಂತ ಕೋಳಿನೂ ಗರಿ ಬಿಚ್ ಹಾರಕ್ ಹೋದ್ರೆ ಕುತ್ಕೆ ಕುಯ್ತಾರೆ. ನೀನು ಕೋಳಿ ಇದ್ದಾಗೆ ಎಷ್ಟೇ ಕುಣಿದ್ರು ನಿಂಗ್ ಬೆಲೆ ಇಲ್ಲ. ಮಾತಾಡು ಮಾತಾಡು, ಅದೆಷ್ಟು ಮಾತಾಡ್ತೀಯೋ ಮಾತಾಡು. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ದೆ ಮಾತಾಡ್ತಿದ್ಯಾ? ನೋಡು, ಸೀತಮ್ಮನ್ ನಂಬ್ಕೊಂಡು ನೀನೇನಾದ್ರೂ ಕನ್ಸ್ ಕಾಣ್ತಿದ್ರೆ ಆ ಕನ್ಸೆಲ್ಲ ವ್ಯರ್ಥ ಆಗುತ್ತೆ. ಇವತ್ತು ಅವ್ರಿಗೆ ನನ್ ಮೇಲೆ ಕೋಪ ಇರಬಹುದು. ಒಂದಲ್ಲ ಒಂದಿನ ಅವರು ನನ್ನನ್ನ ಸೊಸೆ ಅಂತ ಒಪ್ಕೋತಾರೆ. ಅಯ್ಯೋ ಸರಿ ಬಿಡಮ್ಮ, ಕೆಲ್ಸ ಇಲ್ದವ್ರ ಹತ್ರ ಮಾತಾಡಿ ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲ. ನಂಗೆ ಇನ್ನೂ ಈ ಮನೇಲಿ ಮಾಡೋದಕ್ ತುಂಬಾ ಕೆಲ್ಸ ಇದೆ. ನೀನು ಈ ಮನೆಗೆ ಮೋಸ ಮಾಡೋದಕ್ ಬಂದಿರೋಳು. ನಿನಗೆ ಇಷ್ಟಿರ್ಬೇಕು ಅಂದ್ರೆ ನಾನು ಈ ಮನೆ ಸೊಸೆ. ನನ್ಗಿನ್ನೆಷ್ಟಿರ್ಬೇಡ. ಆದ್ರೆ ಅದ್ ಯಾವ್ದಕ್ಕೂ ಪ್ರಯೋಜನಕ್ ಬರಲ್ವೇ? ನಿಮ್ ಮತ್ತೇನೆ ನಿನ್ ಕೈಲಿ ಸಂಭಾಳ್ಸಕ್ ಆಗ್ತಿಲ್ಲ. ಒಂದು ಸಲ ಸಮರ್ಥ್ ಅವ್ರು ನನ್ನ ಲೈಫ್ಗೆ ಎಂಟ್ರಿ ಕೊಡ್ಲಿ, ಆಮೇಲಿದೆ ಮಾರಿ ಹಬ್ಬ. ಹಬ್ಬ ಯಾರಿಗಾಗುತ್ತೆ ಅಂತ ಗೊತ್ತಾಗತ್ತೆ. ಯಾವ್ದಕ್ಕೂ ಗಂಟು ಮೂಟೆ ಕಟ್ಕೊಂಡು ರೆಡಿಯಾಗಿರು. ಆಮೇಲೆ ಹುಟ್ಬಟ್ಟೆಲೆ ಹೋಗ್ಬೇಕಾಗತ್ತೆ. ಇನ್ನೊಂದ್ ಮಾತಾಡಿದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ಏಯ್, ನಾನ್ ಮುಂದೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ಇಲ್ಲ ನಿನ್ಗೆ. ಹಲ್ಲುದ್ರಿಸ್ತೀನಿ ಅಂತೀಯ? ಬಾರೆ ನೋಡೋಣ. ನಿನ್ನತ್ರ ಏನ್ ಮಾತು? ಎಲ್ಲಿ ಹೊಡೆದ್ರೆ ಎಲ್ಲಿ ಏಟ್ ಬೀಳುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಲ್ಲೇ ಹೊಡಿಸ್ತೀನಿ. ನನ್ ಮುಂದೆ ಕರೆಕ್ಟಾಗಿ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ಇವಳಿಗೆ. ಎಷ್ಟು ಮಾತಾಡ್ತಾಳೆ.